ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇದು ಯಮನೊಂದಿಗಿನ ಸಾವಿತ್ರಿ ಹೋರಾಟ. ದರ್ಶನ್ ಬಂದ ಮುಕ್ತಿಗೆ ವಿಜಯಲಕ್ಷ್ಮಿಯ ಸಾಹಸ ಏನು ಕಮ್ಮಿ ಇಲ್ಲ. ಚಡಿ ಮಳೆಯಲ್ಲಿ ಕೊಲ್ಲೋ ಚಳಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಬಂದ ದರ್ಶನ್ ಪತ್ನಿ ಸಂಕಷ್ಟದಿಂದ ಪಾರು ಮಾಡುವಂತೆ ಜಗನ್ಮಾತೆಯ ಬಳಿ ಚಂಡಿಕಾಯಾಗ ನಡೆಸಿದ್ದಾರೆ. ಕಾನೂನು ಸಂಕೋಲೆ, ಪಾಪ ಪ್ರಜ್ಞೆ, ಆ ಕುಟುಂಬದ ಶಾಪದ ಸಂಕಟ. ಕಾಟೇರನಿಗೆ ಸಂಕಟಗಳೇ ಕಾಡ್ತಾ ಇದೆ. ಅತ್ತಿಗೆ ಕೊಲ್ಲೂರಲ್ಲಿದ್ರೆ ಮೈದುನ ಚಾಮುಂಡಿಯವರ ಪ್ರಸಾದಕ್ಕಾಗಿ ಕಾದಿದ್ದಾರೆ. ಬಹುಬೇಗ ರಾಜಯೋಗದ ಭವಿಷ್ಯವೇನೋ ಹೊರಬಿದ್ದಿದೆ. ಆದರೆ ರೇಣುಕಾ ಕುಟುಂಬ ಕ್ಷಮಿಸಿದ್ರೆ ಮಾತ್ರ. ದೇವನದಿ ಕಾವೇರಿಯ ಅಕ್ಕರೆಯ ನಗು ಅರ್ಧ ಕರ್ನಾಟಕಕ್ಕೆ ಮಂದಹಾಸ ಉಕ್ಕಿಸಿದೆ. ಧಾರ್ಮಿಕ ಪ್ರವಾಸಿ ತಾಣವನ್ನು ತನ್ನ ಸುಪರ್ದಿಗೆ ಪಡೆದ ಈ ಪಾವನೆಗೆ ಹೇಮಾವತಿಯು ಸಾಥ್ ಕೊಟ್ಟಿದ್ದಾಳೆ. ಇತ್ತ ಗಂಗಾವಳಿಯ ತಟದಲ್ಲಿನ ದುರಂತದ ಕಾರ್ಯಾಚರಣೆಗೆ ಇನ್ನೂ ವಿರಾಮ ಬಿದ್ದಿಲ್ಲ. ಉತ್ತರದ ಘಟಪ್ರಭೆಯಿಂದ ಹಿಡಕಲ್ ಜಲಾಶಯ ಭರ್ತಿಯಾಗಿದೆ. ಕೃಷ್ಣೆಯ ಒಳಹರಿವು 2 ಲಕ್ಷ ಕ್ಯೂಸೆಕ್ ದಾಟಿದ್ದು ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ತುಂಗಭದ್ರೆ ನೀರು ಗಂಗಾವತಿ ಕಂಪ್ಲಿ ಸಂಪರ್ಕವನ್ನು ಕಡಿತ ಮಾಡಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗಿನ ಪ್ರಕೃತಿಗೆ ಜೀವ ಕಳೆ ಬಂದಿದೆ. ಇನ್ನೇನೋ ತೆರೆಗೆ ಮಾರ್ಟಿನ್ ಅಪ್ಪಳಿಸಬೇಕು. ಆದರೆ ಅಷ್ಟೊತ್ತಿಗೆ ಹೊಸ ವಿವಾದ ಸೃಷ್ಟಿಯಾಗಿದೆ. ಧ್ರುವ ಸರ್ಜಾ ಮಾರ್ಟಿನ್ ತಂಡಕ್ಕೆ 2.5 ಕೋಟಿ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಎಪಿ ಅರ್ಜುನ್ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದು ರಿಲೀಸ್ಗೆ ಎಫೆಕ್ಟ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.